ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ವಿಷ್ಣು ಸಹಸ್ರನಾಮದ 23ನೇ ತಿರುನಾಮ ಕೇಶವಃ ಅಂತ. ತಿರುಕ್ಕಣ್ಣಪುರಂ ಅನ್ನುವುದು ಕೂಡ ಒಂದು ದಿವ್ಯ ದೇಶ. ಸರಭೋಜಿ ಮಹಾರಾಜ ಅಂತ ಚೋಳರ ರಾಜ ಇದ್ದ. ಅವನು ತಿರುಕ್ಕಣ್ಣಪುರಂ ದೇವಸ್ಥಾನಕ್ಕೆ ತುಂಬಾ ಹೂವಿನ ಹಾರಗಳನ್ನು ಭಗವಂತನ ಸೇವೆಗಾಗಿ ಪ್ರತಿದಿನವೂ ಕೊಟ್ಟು ಕಳಿಸುತ್ತಾ ಇದ್ದ. ಹಾರಗಳನ್ನು ಅರ್ಚಕ ಭಗವಂತನಿಗೆ ಹಾಕುತ್ತಾನೆ. ಆದರೆ ಅದರಲ್ಲಿ ಕೆಲವು ಮಾಲೆಗಳನ್ನ ತನ್ನ ಪ್ರೇಯಸಿ ಲವ್ವರ್ಗೆ ಪ್ರತಿದಿನವೂ ಕೊಟ್ಟು ಕಳಿಸ್ತಾನೆ. ಅವಳು ಮನೆಯಲ್ಲಿ ಭಗವಂತನ ಸೇವೆ ಮಾಡುವುದಕ್ಕೂ ಅವಳು ಮತ್ತು ಅವಳ ಮನೆಯವರು ತಲೆಯಲ್ಲಿ ಮುಡಿದುಕೊಳ್ಳುವುದಕ್ಕೂ ಸಹಾಯವಾಗಲಿ ಅಂತ ಆ ವಿಷಯ ಊರಲ್ಲೆಲ್ಲ ಹರಡಿತ್ತು. ಈ ವಿಷಯ ರಾಜನ ಕಿವಿಗೂ ಬಿತ್ತು. ರಾಜ ಯೋಚನೆ ಮಾಡ್ತಾನೆ, ದೇವರ ಸೇವೆಗೆ ಅಂತ ಪ್ರತಿದಿನ ಹೂವಿನ ಹಾರಗಳು ಬುಟ್ಟಿ ಬುಟ್ಟಿಗಳಲ್ಲಿ ತುಂಬಿ ದೇವಸ್ಥಾನಕ್ಕೆ ಅಂತ ಕಳಿಸಿದರೆ ಈ ಅರ್ಚಕ ನೋಡಿದ್ರೆ ದೇವರಿಗೆ ಹೂವುಗಳನ್ನು ಮುಡಿಸದೆ ತನ್ನ ಪ್ರೇಯಸಿಗೆ ಕೊಟ್ಟು ಕಳಿಸುತ್ತಾನೆಯೇ. ಹಾಗಾದ್ರೆ ಈ ಅರ್ಚಕನನ್ನು ಹೋಗಿ ಏನು ಎತ್ತ ಅಂತ ವಿಚಾರಿಸಬೇಕು ಅಂದುಕೊಳ್ತಾನೆ ಮಹಾರಾಜ ಸರಭೋಜಿ. ಆ ಅರ್ಚಕ ನಿಜವಾಗಲೂ ತಪ್ಪು ಮಾಡುತ್ತಾ ಇದ್ದರೆ ಅವನಿಗೆ ಶಿಕ್ಷೆ ಆಗಲೇಬೇಕು. ಅದೇನು ಅಂತ ನೋಡಿಯೇ ಬಿಡೋಣ ಅಂತ ನಿರ್ಧಾರ ಮಾಡಿದ ರಾಜ. ಅದಕ್ಕೆ ಮಹಾರಾಜ ಮಾರುವೇಷದಲ್ಲಿ ತನ್ನ ಮಂತ್ರಿಯನ್ನು ಕೂಡ ಕರೆದುಕೊಂಡು ಆ ದೇವಸ್ಥಾನಕ್ಕೆ ಬಂದೇ ಬಿಡ್ತಾರೆ. ಒಂದು ದಿವಸ ಅರ್ಚಕ ಸ್ವಾಮಿಯನ್ನ ಪರೀಕ್ಷೆ ಮಾಡೋದಕ್ಕೆ ರಾಜ ಮಂತ್ರಿ ಎಲ್ಲ ದೊಡ್ಡದಾಗಿ ದಾಡಿ ಮೀಸೆ ಎಲ್ಲ ಇಟ್ಟುಕೊಂಡು ರಾಜ ಮಂತ್ರಿ ಅನ್ನುವ ಗುರುತೇ ಸಿಗದ ಹಾಗೆ ಬರ್ತಾರೆ. ನಾವು ರಾಜನ ಕಡೆಯಿಂದ ಬಂದಿದ್ದೇವೆ ಅಂತ ಹೇಳಿಕೊಳ್ಳುತ್ತಾರೆ ಎಲ್ಲರಿಗೂ. ಅವರು ಇನ್ನೇನು ದೇವಸ್ಥಾನಕ್ಕೆ ಬರುತ್ತಾರೆ ಅನ್ನುವಷ್ಟರಲ್ಲಿ ಈ ಅರ್ಚಕನ ಕಿವಿಗೆ ಸುದ್ದಿ ಮುಟ್ಟತ್ತೆ, ಅವರು ಇನ್ನೇನು ದೇವಸ್ಥಾನಕ್ಕೆ ಬರ್ತಾರೆ ಅಂತ. ಅದಕ್ಕೆ ಅರ್ಚಕ ಏನು ಮಾಡ್ತಾನೆ ಅಂದ್ರೆ ತನ್ನ ಪ್ರೇಯಸಿಯ ಹತ್ತಿರ ಹೋಗಿ, ನಾನು ಕೊಟ್ಟಿದ್ದ ಹೂವುಗಳನ್ನು ಮುಡಿದುಕೊಂಡು ಬಿಟ್ಟೆಯಾ? ಅಯ್ಯೋ, ಈಗಲೇ ದೇವಸ್ಥಾನಕ್ಕೆ ಇಬ್ಬರು ಅರಮನೆಯಿಂದ ಬರುತ್ತಿದ್ದಾರಂತೆ. ನಿನ್ನ ತಲೆಯಲ್ಲಿ ಮುಡಿದ ಹೂವನ್ನೇ ಕೊಟ್ಟು ಬಿಡು, ಅದನ್ನೇ ದೇವರ ಪ್ರಸಾದ ಅಂತ ಅವರಿಬ್ಬರಿಗೂ ಕೊಟ್ಟು ಬಿಡುತ್ತೇನೆ ಅಂತ ಹೇಳಿ ಅವಳ ತಲೆಯಲ್ಲಿದ್ದ ಎಲ್ಲಾ ಹೂವುಗಳನ್ನು ತೆಗೆದುಕೊಂಡು ಬಂದು ಮತ್ತೆ ಆ ಹೂವನ್ನೇ ದೇವರಿಗೆ ಮುಡಿಸಿಬಿಟ್ಟ. ದೇವರ ಪ್ರಸಾದ ಅಂತ ಕೊಡುವಾಗ ದೇವರ ಮೇಲಿನ ಹೂವನ್ನೇ ಕೊಡಬೇಕಲ್ಲ, ಅದಕ್ಕೆ ತನ್ನ ಪ್ರೇಯಸಿ ಮುಡಿದ ಹೂವನ್ನೇ ಮತ್ತೆ ದೇವರಿಗೆ ಮುಡಿಸಿದ್ದ. ಸರಿ, ಈಗ ಅರಮನೆಯಿಂದ ಬಂದಿದ್ದೇವೆ ಅಂತ ಹೇಳಿಕೊಂಡು ಇವರಿಬ್ಬರೂ ದೇವಸ್ಥಾನಕ್ಕೆ ಬರ್ತಾರೆ. ಸರಿ, ಅವರಿಗೆ ದೇವರ ಮಂಗಳಾರತಿ ಹೂವಿನ ಪ್ರಸಾದ ಎಲ್ಲ ಕೊಟ್ಟ ಅರ್ಚಕ. ರಾಜನಿಗೆ ಮಂತ್ರಿಗೆ ಕೊಟ್ಟ ಹೂವಿನಲ್ಲಿ ಒಂದು ದೊಡ್ಡ ಕೂದಲು ಸಿಗತ್ತೆ. ಆಗ ಅವರು ಕೇಳ್ತಾರೆ, ಏನಿದು ಅನ್ಯಾಯ? ದೇವರಿಗೆ ಮುಡಿಸಿದ ಹೂವಿನಲ್ಲಿ ಇಷ್ಟುದ್ದ ಕೂದಲು ಹೇಗೆ ಬರೋಕೆ ಸಾಧ್ಯ? ಇಷ್ಟು ಉದ್ದದ ಕೂದಲು ಹೆಣ್ಣಿಗೆ ಮಾತ್ರ ಇರತ್ತೆ. ಹಾಗಾದ್ರೆ ನಾನು ಕೇಳಿದ ಸುದ್ದಿ ಎಲ್ಲ ಸರಿಯಾಗಿಯೇ ಇದೆ ಅಂತ ಹೇಳಿ ರಾಜ ತಾನು ಅಂಟಿಸಿಕೊಂಡಿದ್ದ ಮೀಸೆ ದಾಡಿಯನ್ನ ತೆಗೆದಾಗ ಅರ್ಚಕನಿಗೆ ಸಾಕ್ಷಾತ್ ರಾಜನನ್ನೇ ನೋಡಿ ಭಯ ಆತಂಕ ಎಲ್ಲ ಶುರುವಾಯ್ತು. ಆದರೂ ತನಗೆ ಆಗಿರುವ ಭಯ ಆತಂಕ ಯಾವುದನ್ನೂ ತೋರಿಸಿಕೊಳ್ಳಲೇ ಇಲ್ಲ ಅರ್ಚಕ. ಪಕ್ಕದಲ್ಲೇ ನಿಂತಿದ್ದ ಮಂತ್ರಿ ಕೂಡ ದಾಡಿ ಮೀಸೆ ಎಲ್ಲ ತೆಗಿತಾನೆ. ರಾಜ ಮಂತ್ರಿ ಇಬ್ಬರನ್ನ ನೋಡಿ ಇನ್ನೂ ಹೆಚ್ಚು ಭಯ ಆಯ್ತು ಅರ್ಚಕನಿಗೆ. ಇಬ್ಬರೂ ಆ ಅರ್ಚಕನಿಗೆ ದಬಾಯಿಸುತ್ತಾರೆ. ನಾವು ದೇವರ ಸೇವೆಗೆ ಅಂತ ಹೂವುಗಳನ್ನು ಬುಟ್ಟಿ ಬುಟ್ಟಿಗಳಲ್ಲಿ ಕಳಿಸಿದರೆ ನೀನು ಯಾವುದೋ ಹುಡುಗಿಗೆ ಕೊಡುತ್ತಿದ್ದೀಯಾ? ಅದಕ್ಕೆ ಹೆಣ್ಣಿನ ಕೂದಲು ಹೂವಿನಲ್ಲಿ ಸಿಕ್ಕಿದೆ ಅಂತ. ಆಗ ಅರ್ಚಕ ಮನಸ್ಸಿನಲ್ಲಿಯೇ ದೇವರ ಹತ್ತಿರ ಕ್ಷಮೆ ಕೇಳಿಕೊಳ್ತಾನೆ. ಭಗವಂತ, ನಾನು ನಿನ್ನ ಸೇವಕ. ನಿನ್ನ ಸೇವೆಯಲ್ಲಿ ನನ್ನ ಭಕ್ತಿಯಲ್ಲಿ ಯಾವುದೂ ಕಡಿಮೆ ಮಾಡಿಲ್ಲ ನಾನು. ಇದೊಂದು ದೊಡ್ಡ ತಪ್ಪು ನನ್ನಿಂದ ಆಗಿದೆ. ಇನ್ನು ಮೇಲೆ ಹೀಗೆಲ್ಲ ಮಾಡುವುದಿಲ್ಲ. ನನ್ನನ್ನು ಈ ಆಪತ್ತಿನಿಂದ ಪಾರು ಮಾಡು ಭಗವಂತ ಅಂತ ಕೇಳಿಕೊಳ್ತಾನೆ. ರಾಜನ ಹತ್ತಿರ ಬಂದು ಹೇಳ್ತಾನೆ ಅವನು, ಇಲ್ಲ ಇಲ್ಲ, ಇದು ದೇವರ ಕೂದಲೇ. ನಮ್ಮ ದೇವರಿಗೆ ಉದ್ದವಾದ ಕೂದಲು ಇದೆ, ನೀವು ನೋಡಿಲ್ಲ ಅಷ್ಟೇ. ಅಲಂಕಾರ ಮಾಡುತ್ತೇವಲ್ಲ, ಅದಕ್ಕೆ ನಿಮಗೆ ಕಾಣಿಸೋದಿಲ್ಲ ಅಂತ ಹೇಳುತ್ತಾನೆ ಅರ್ಚಕ. ಆಗ ರಾಜ ಕೇಳ್ತಾನೆ, ದೇವರಿಗೆ ಕೂದಲು ಇದೆಯಾ? ಅದನ್ನು ನೀನು ನಿರೂಪಿಸು, ಪ್ರೂವ್ ಮಾಡು. ಆಮೇಲೆ ಇವೆಲ್ಲ ನಿಜ
ಅಂತ ನಾನು ಕೂಡ ಒಪ್ಪಿಕೊಳ್ತೇನೆ ಅಂತಾನೆ ರಾಜ. ಆಗ ಅರ್ಚಕ ಹೇಳ್ತಾನೆ, ನಾಳೆ ಅಮಾವಾಸ್ಯೆಯ ದಿನದಂದು ಆ ಪರಮಾತ್ಮನಿಗೆ ಈ ದೇವಸ್ಥಾನದ ಪ್ರಾಕಾರದಲ್ಲಿಯೇ ಸುತ್ತಾಡಿಸುತ್ತೇವೆ, ಅಂದ್ರೆ ದೇವಸ್ಥಾನದ ಒಳಗೆ ಮೆರವಣಿಗೆ ನಡೆಯುತ್ತೆ ಅಂತ. ಆಗ ನೀವು ದೇವರನ್ನು ಹಿಂಭಾಗದಿಂದ ನಮಸ್ಕಾರ ಮಾಡಿ, ದೇವರಿಗೆ ಇರುವ ಉದ್ದವಾದ ಕೂದಲು ನಿಮಗೂ ಕಾಣಿಸುತ್ತೆ ಅಂದು ಬಿಡ್ತಾನೆ ಅರ್ಚಕ. ಅದಕ್ಕೆ ರಾಜ, ಆಯಿತು, ನಾಳೆ ಬರುತ್ತೇವೆ. ಹಾಗೇನಾದರೂ ದೇವರಿಗೆ ಕೂದಲು ಇಲ್ಲ ಅಂತ ಆದರೆ ನಿನಗೆ ದಂಡನೆ ಆಗುವುದು ನಿಶ್ಚಿತ, ಪನಿಷ್ಮೆಂಟ್ ಗ್ಯಾರಂಟಿ ಅಂತ ಹೇಳಿ ರಾಜ ಮಂತ್ರಿಯರು ಅಲ್ಲಿಂದ ಹೊರಡುತ್ತಾರೆ. ಈಗ ಮತ್ತೆ ದೇವರನ್ನು ಪ್ರಾರ್ಥಿಸಿಕೊಳ್ಳುತ್ತಾನೆ ಅರ್ಚಕ, ನಾನು ಈ ತಪ್ಪು ಮಾಡಿರುವುದು ನಿಜ, ನಾನು ತಿದ್ದಿಕೊಳ್ಳುತ್ತೇನೆ, ಮತ್ತೆ ಈ ತಪ್ಪು ಮಾಡುವುದಿಲ್ಲ. ರಾಜನ ಶಿಕ್ಷೆಯಿಂದ ನೀನೇ ನನ್ನನ್ನು ಕಾಪಾಡಬೇಕು ಭಗವಂತ ಅಂತ ಭಕ್ತಿಯಿಂದ ಬೇಡಿಕೊಳ್ತಾನೆ ಅರ್ಚಕ. ಮಾರನೆಯ ದಿನ ಅಮಾವಾಸ್ಯೆ. ದೇವಸ್ಥಾನದಲ್ಲಿ ದೇವರ ಪಲ್ಲಕ್ಕಿ ಉತ್ಸವ ನಡೆಯುತ್ತಿದೆ. ಪ್ರಾಕಾರದಲ್ಲಿ ದೇವರನ್ನು ಪ್ರದಕ್ಷಿಣೆ ಹಾಕಿಸುತ್ತಾ ಇದ್ದಾರೆ ಭಕ್ತರು. ಆಗ ಮತ್ತೆ ರಾಜ ಮತ್ತು ಮಂತ್ರಿ ಬಂದು ನೋಡುತ್ತಾರೆ. ಆ ಭಗವಂತನಿಗೆ ಹೆಣ್ಣು ಮಕ್ಕಳ ಹಾಗೆ ಮಾರುದ್ದದ ಕೂದಲು ಇದೆ. ಅದನ್ನು ನೋಡಿಯೇ ಇರಲಿಲ್ಲ ಅಂತ ಆನಂದವಾಗಿ ರಾಜನೂ ಮಂತ್ರಿಯು ಭಗವಂತನಿಗೆ ದೀರ್ಘದಂಡ ನಮಸ್ಕಾರ ಹಾಕುತ್ತಾರೆ. ತಿರುಕ್ಕಣ್ಣಪುರದಲ್ಲಿ ತನ್ನ ಭಕ್ತನಾದ ಅರ್ಚಕನನ್ನು ಕಾಪಾಡುವುದಕ್ಕಾಗಿಯೇ ಅಷ್ಟು ದೊಡ್ಡ ಕೂದಲನ್ನು ಇಟ್ಟುಕೊಂಡ ಆ ಭಗವಂತ. ಅದಕ್ಕೆ ಮುಂಚೆ ಅವನಿಗೆ ಕೂದಲು ಇರಲಿಲ್ಲ. ಆ ಹೂವಿನ ಮಾಲೆಯಲ್ಲಿ ಇದ್ದ ಕೂದಲು ಆ ಹೆಣ್ಣಿನ ಕೂದಲೇ ಅನ್ನುವುದು ನಿಜ. ಆದರೆ ತನ್ನ ಭಕ್ತನನ್ನು ಕಾಪಾಡಬೇಕು ಅಂತ ರಾಜನಿಂದ ಅವನಿಗೆ ಶಿಕ್ಷೆ ಆಗಬಾರದು ಅಂತ ಉದ್ದವಾದ ಕೂದಲನ್ನು ಇಟ್ಟುಕೊಂಡ ಭಗವಂತ. ಇಲ್ಲಿ ಆ ಅರ್ಚಕ ತಪ್ಪು ಮಾಡಿದ್ದರೂ ಆ ಪರಮಾತ್ಮನಲ್ಲಿ ಇದ್ದಂತಹ ಅವನ ಭಕ್ತಿ ಮತ್ತು ಪ್ರೀತಿ ತುಂಬಾ ದೊಡ್ಡದು ಅಂತ ಭಗವಂತ ಅವನನ್ನು ಕಾಪಾಡಿದ್ದ. ತನ್ನ ಭಕ್ತನಿಗಾಗಿ ಚೌರಿಯನ್ನು ಹಾಕಿಕೊಂಡವನು ಅವನು. ಹೀಗೆ ಸುಂದರವಾಗಿ ಕೇಶರಾಶಿಯನ್ನು ಅಂದ್ರೆ ಸುಂದರವಾದ ಕೂದಲನ್ನು ಇಟ್ಟುಕೊಂಡಿರುವುದರಿಂದ ಕೇಶವಃ ಅಂತ ಅವನ ಹೆಸರು. ಕೇಶ ಅಂದರೆ ಕೂದಲು ಅಂತ ಅರ್ಥ. ಸುಂದರವಾದ ಕೂದಲು ಉಳ್ಳವನಾಗಿ ಭಕ್ತರಿಗೆಲ್ಲ ಸೇವೆ ಮಾಡುವ ಅವಕಾಶ ಕೊಟ್ಟಿರುವುದರಿಂದ ಕೇಶವಃ ಅಂತ ಅವನ ಹೆಸರು. ಆಗಿನಿಂದ ತಿರುಕ್ಕಣ್ಣಪುರಂನಲ್ಲಿರುವ ಆ ಭಗವಂತನ ಹೆಸರು ಸೌರಿರಾಜ ಪೆರುಮಾಳ್ ಅಂತಾನೆ ಆಯಿತು. ಅಂದರೆ ಚೌರಿರಾಜ ಭಗವಂತ ಅಂತ. ಆದ್ದರಿಂದ ತಿರುಕ್ಕಣ್ಣಪುರಂ ಚೌರಿರಾಜ ಭಗವಂತನನ್ನು ನೆನೆದು ಕೇಶವಾಯ ನಮಃ ಅಂತ ಈ ತಿರುನಾಮವನ್ನು ನಾವು ದಿನವೂ ಜಪಿಸುತ್ತಾ ಇದ್ದರೆ ನಮಗೆ ಕೂಡ ಯಾವುದೇ ಆಪತ್ತು ಬಂದರೂ ಆ ಕೇಶವ ಯಾವುದೋ ಒಂದು ವಿಧದಲ್ಲಿ ನಮ್ಮನ್ನು ಕಾಪಾಡುತ್ತಾನೆ. ಮುಂದಿನ ಸರಣಿಯಲ್ಲಿ 24ನೇ ತಿರುನಾಮದಲ್ಲಿ ಪುರುಷೋತ್ತಮ ಎನ್ನುವ ತಿರುನಾಮದಲ್ಲಿ ಆ ಭಗವಂತ ತಾನು ಪುರುಷೋತ್ತಮ ಅನ್ನುವುದನ್ನ ನಿರೂಪಿಸಿದ್ದಾನೆ. ಆ ಚರಿತ್ರೆ ಏನು ಅಂತ ಮುಂದಿನ ಸರಣಿಯಲ್ಲಿ ತಿಳಿದುಕೊಳ್ಳೋಣ ಕೇಳುಗರೆ. ಕೇಶವಾಯ ನಮಃ ಅಂತ ಕಮೆಂಟ್ ಮಾಡೋದನ್ನ ಮರೆಯಲೇಬೇಡಿ ಕೇಳುಗರೆ. ಇವತ್ತಿನ ಕಥೆ ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ಈ ಕಥೆ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಕೂಡ ಒತ್ತಿ. ಆಗ ನಮ್ಮ ಕಥೆಯ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಆಗ ನಮ್ಮ ಯಾವುದೇ ವಿಡಿಯೋಗಳು ನಿಮಗೆ ಮಿಸ್ ಆಗೋದೇ ಇಲ್ಲ. ಹಾಗಾದ್ರೆ ನಾನು ನಿಮಗೆ ಮುಂದಿನ ಸರಣಿಯಲ್ಲಿ ಸಿಗ್ತೀನಿ ಕೇಳುಗರೆ. ಕೇಶವಾಯ ನಮಃ. ಸರ್ವೇ ಜನಾಃ ಸುಖಿನೋ ಭವಂತು.